ನಾಳೆ ಸೃಷ್ಟಿಯ ವಿಕೋಪಕ್ಕೆ ಏನಾದರೂ ಬಲಿ ಆದರೆ ಮೂರನೇ ಯೂನಿಟ್ ಈಗ ಇರುವಂಥ ಮೂರನೇ ಯೂನಿಟ್ ಸಂಪೂರ್ಣವಾಗಿ ಮತ್ತೆ ಜಲಾವೃತಗೊಳ್ಳುತ್ತೆ. ಯಾವುದೇ ಜಲಾಶಯದ ಅಣೆಕಟ್ಟು ನಿರ್ಮಾಣಗೊಂಡು ಆ ಜಲಾಶಯದ ಹಿನ್ನೀರು ನಿಲ್ಲುವಂಥ ಪ್ರದೇಶ ಏನಿರುತ್ತೆ, ಆ ಹಿನ್ನೀರು ನೀರು ನಿಂತಂಥ ಪ್ರದೇಶದಿಂದ 3000 ಮೀಟ್ರ್ ಅಥವಾ 3 ಕಿಲೋಮೀಟ್ರ್ವರೆಗೇನು ಯಾವುದೇ ಪುನರ್ವಸತಿ ಕಲ್ಪಿಸಲಿಕ್ಕೆ ಅದು ಯೋಗ್ಯ ಅಲ್ಲ ಅನ್ನುವಂಥದ್ದು ಅವರು ಸಹಿತ ಪತ್ರ ಮುಖಾಂತರ ತಿಳಿಸ್ತಾರೆ. ಅರ್ಜೆನ್ಸಿ ಆಕ್ಟ್ನ್ಯಾಗ ತಗೋಬಾರ್ದು, ತಗೊಂಡಾರ ದಾಖಲೆ ಇರ್ಲಾರ್ದ ಮಾತಾಡಿದ್ರೆ ನನ್ನ ಬಗ್ಗೆನ ಬರೀಬಹುದಲ್ಲ ತಾವು. ಬಾಗಲಕೋಟೆಯ 3ನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ಸದ್ಯ ಬಾಗಲಕೋಟೆಯಲ್ಲಿ ನಡೀತಾ ಇವೆ. ನಿನ್ನೆ ಕರವೆಯ ರಾಜ್ಯ ವಕ್ತಾರರಾಗಿರುವಂತಹ BM ಪಾಟೀಲ್ರು ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅಂದರೆ 3rd ಯೂನಿಟ್ ಏನಿದೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಇಲ್ಲಿ ಇರುವಂತಹ ಭೂಮಿ ಏನಿದೆ ಲಾರ್ಜ್ಲಿ ಬ್ಲ್ಯಾಕ್ಔಟ್ ಸಾಯಿಲ್ ಇದೆ. ಹೀಗಾಗಿ ಸಂತ್ರಸ್ತರಿಗೆ ಈ ಭೂಮಿಯನ್ನು ಕೊಟ್ಟರೆ ಮತ್ತೆ ಸಂತ್ರಸ್ತರಾಗ್ತಾರೆ ಅನ್ನುವಂತಹ ದೃಷ್ಟಿಯಿಂದ ಇಟ್ಕೊಂಡು ಸ್ವಲ್ಪ ಜನಪರಿ ಕಾಳಜಿಯನ್ನು ಇಟ್ಕೊಂಡು ಅದು BM ಪಾಟೀಲ್ರು ನಿನ್ನೆ ಒಂದು ಪತ್ರಕರ್ತರ ಒಂದು ಸಭೆಯನ್ನು ಕರೆದಿದ್ರು ಅಥವಾ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ನಾವು BM ಪಾಟೀಲ್ರವರ ಹತ್ರ ಇದ್ದೇವೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮುಖ್ಯವಾಗಿ ಇವತ್ತಿನ ಪೇಪರ್ ವರದಿಗಳನ್ನು ನಾನು ಗಮನಿಸಿದ ಹಾಗೆ 3ನೇ ಯೂನಿಟ್ಟು ಸಂಪೂರ್ಣವಾಗಿ ಅವೈಜ್ಞಾನಿಕ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ. ಸರ್, ಏನು ಹೇಳ್ತೀರಿ ಈ ಸಂಬಂಧಪಟ್ಟಂತೆ? ಆದರೆ ಕೆಲವಿಷ್ಟು ಅಧಿಕಾರಿಗಳು ಏನು ಹೇಳ್ತಾರೆ, ಈಗ ಆಲ್ರೆಡಿ ಈ ಒಂದು ಪ್ರೊಸೆಸ್ ಆರಂಭವಾಗಿದೆ, ಇನ್ಮೇಲೆ ಇದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅಂದರೆ ಈ ಗಾಳಿಯಲ್ಲಿ ಗುಂಡೊಯ್ಯುವಂತಹ ಕೆಲಸವನ್ನಕ್ಕೆ ಮುಂದಾಗಿದ್ದಾರೆ. ಸೊ ಅನೇಕ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದರೆ ಓಡಿ ಹೋಗುವಂತಹ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ. ಸರ್, ಏನು ಹೇಳ್ತೀರಿ ಈ ಸಂಬಂಧಪಟ್ಟಂತೆ? ಬಾಗಲಕೋಟೆಯಲ್ಲಿ ಇದೊಂದು ದೊಡ್ಡ ಆಕ್ರಮಣ ಅಥವಾ ದೊಡ್ಡ ಈ ಏನಂತ ಹೇಳ್ಬೋದು ಸರ್ ಈ ಒಂದು ಕಾರ್ಯಕ್ಕೆ ಅಂತ? 121 LAQSR ಪ್ರಕಾರ ಏನೋ ಬಾಗಲಕೋಟೆಯ ನಿರಾಶ್ರಿತರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಬಾಧಿತವಾದಂಥ ಕುಟುಂಬಗಳಿಗೆ ಮತ್ತು ನಿವೇಶನಗಳಿಗೆ ಪುನರ್ವಸತಿ ಕಲ್ಪಿಸಲು ಪುನರ್ವಸತಿ ಮತ್ತು ಪುನರ್ನಿರ್ಮಾಣಕ್ಕೋಸ್ಕರವಾಗಿ ಸುಮಾರು 4545 ಎಕರೆ ಪ್ರದೇಶವನ್ನು ಆ ಸಂದರ್ಭದಲ್ಲಿ ಇವರು ಭೂಸ್ವಾಧೀನ ಮಾಡ್ಕೊಂಡ್ರು ಸರ್. ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಈಗೇನು 3ನೇ ಯೂನಿಟ್ಟಿನ ಏನು ಕಾಮಗಾರಿ ಅಭಿವೃದ್ಧಿಗಳು ನಡೀತಾ ಇದೆ, ಇದು ಸಂಪೂರ್ಣವಾಗಿ ಆ ಭೂ ಸ್ವಾಧೀನವೇ ಅವೈಜ್ಞಾನಿಕವಾಗಿ ಸರ್ಕಾರ ತೆಗೆದುಕೊಂಡಂಥ ಇದು ಒಂದು ಅವೈಜ್ಞಾನಿಕ ಕ್ರಮ ನಾವು ಆರೋಪ ಮಾಡಬೇಕಾಗತ್ತೆ. ಮೊನ್ನೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಾವು ಹೇಳಿದಾಗೆ ನಿನ್ನೆ ಬಾಗಲಕೋಟೆಯ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈಗಾಗಲೇ ಮಾನ್ಯ ಪತ್ರಕರ್ತರ ಬಂಧುಗಳ ಮುಂದೆ ಎಲ್ಲ ಸಾರಾಂಶಗಳನ್ನು ಮಾಹಿತಿ ಸಮೇತವಾಗಿ ನಾವು ಎಲ್ಲವನ್ನು ಬಿಚ್ಚಿಟ್ಟಿದ್ದೀವಿ ಸರ್. ಏನಾಗಿದೆ, ಬಾಗಲಕೋಟೆಯಲ್ಲಿ ತಮ್ಮ ಜೀವನವನ್ನೇ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮುಡಿಪಾಗಿಟ್ಟು ತಮ್ಮ ನೂರಾರು ವರ್ಷಗಳ ಕಾಲ ಬದುಕಿದಂಥ ಮನೆ ಮಠಗಳನ್ನು ಕಳ್ಕೊಂಡು ಫಲವತ್ತಾದ ಭೂಮಿಯನ್ನು ಕಳ್ಕೊಂಡು ಇವತ್ತು ನಮ್ಮ ರೈತ ಬಂಧುಗಳು ಬೀದಿಗೆ ಬಂದು ನಿಂತಿರುವಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ನೋಡ್ರಿ, ಯಾರಿಗೆ ಇರಿಬಿ ಕಡ್ದಿರ್ತೈತಲ್ಲ ಅವ್ರಿಗೆ ಗಾದ್ರಿ ಹೇಳ್ತೈತೆ. ಈಗ ನನಗೆ ಕಡ್ದಾಗ ನನಗೆ ಗಾದ್ರಿ ಹೇಳ್ಬೇಕು, ನಾನೇ ತೋರಿಸ್ಕೋಬೇಕು. ಈ ಸಂದರ್ಭದಲ್ಲಿ ಇವತ್ತು ರೈತ ಬಂಧುಗಳಿಗೆ ಅನ್ಯಾಯ ಆಗಿದೆ. ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಹೋದ್ರು, ಕಾಮಗಾರಿ ನಿಲ್ಸಕ್ಕೆ ಹೋದ್ರಂದ್ರೆ ಪೊಲೀಸ್ ಇಲಾಖೆ ದಬ್ಬಾಳಿಕೆಯನ್ನು ಅಂದಿನ ರಾಜಕಾರಣಿಗಳು ಅವ್ರ ಮೇಲೆ ಪ್ರಭಾವ ಬೀರಿ ಪೊಲೀಸರನ್ನ ಮುಂದಿಟ್ಕೊಂಡು ರೈತರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಒಂದು ಮಾಹಿತಿ ಕೇಳಿದ್ರೆ ಕರ್ಕೊಂಡು ಹೋಗುವಂಥದ್ದು, ಈ ಟಾರ್ಚರ್ಗಳು ಬಿಡಬೇಕ್ರಿ. ನೀವು ಮಾನವ ಹಕ್ಕುಗಳ ಎಲ್ಲಿ ಮಟ್ಟ ಉಲ್ಲಂಘನೆ ಮಾಡ್ತೀರಿ, ಯಾರು ನಿಮಗೆ ಪ್ರಶ್ನೆ ಮಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ ಅನ್ನೋ ಮಟ್ಟ ಅಲ್ಲಿ ಮಟ್ಟ ನೀವು ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತೀರಿ. ಈಗ ನಿಮಗೆ ನಾನು LAQSR ಏನಿದೆ ಸರ್, ಈಗ 1984 ಮತ್ತು 85ರಲ್ಲಿ ಅಂದಿನ ಸರ್ಕಾರ ಈ 3ನೇ ಯೂನಿಟ್ ಯೋಜನೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಚಾರ್ಲ್ಸ್ ಕೊರಿಯಾ ಅನ್ನುವಂಥ ಕಂಪ್ನಿಗೆ ಇದರದ್ದು ಎಲ್ಲ ನೀವು ಭೂಮಿಯನ್ನು ಎಲ್ಲನೂ ನೀವು ಪರಿಶೀಲನೆ ಮಾಡಿ ನೀವು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನುವಂಥದ್ದು ಅವರಿಗೆ ಒಂದು ಇದನ್ನು ಕೊಟ್ಟಿತ್ತು, ಅವ್ರಿಗೊಂದು ಕಾರ್ಯವನ್ನು ಕೊಟ್ಟಿತ್ತು, ಕೆಲಸ ಕೊಟ್ಟಿತ್ತು, ಟೆಂಡರ್ ಕೊಟ್ಟಿತ್ತು ಅಂತೇಳ್ರಿ, ಏನೋ ನೋಟಿಫಿಕೇಶನ್ ಮಾಡಿದ್ರು, ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ರು. ನೀವು ಎಲ್ಲನೂ ತನಿಖೆ ಮಾಡಿ ಅಲ್ಲಿ ಬಾಗಲಕೋಟೆ ಮುಳುಗಡೆ ಆಗಬೇಕಾದ್ರೆ
ಪುನರ್ವಸತಿನೂ ಕಲ್ಪಿಸಲಿಕ್ಕೆ ಮತ್ತು ಅಲ್ಲಿರುವಂಥ ಭೂಮಿಗಳನ್ನು ನೀವು ಎಲ್ಲ ಸಂಬಂಧಪಟ್ಟಂಥ ಯಾಕಂದ್ರೆ ಎಲ್ಲ ಇಲಾಖೆಗಳನ್ನು ಈಗ ಗಣಿ ಮತ್ತು ಭೂಗರ್ಭ ಇಲಾಖೆ ಇರ್ಬೋದು, ಮಣ್ಣು ತಪಾಸಣೆ ಇರ್ಬೋದು, ಅಲ್ಲಿ ಏನು ಫಲವತ್ತಾದ ಭೂಮಿ ಇದೆ ಇಲ್ಲೋ ಅನ್ನೋದು ಎಲ್ಲವನ್ನು ತನಿಖೆ ಮಾಡಿ ನೀವು ವರದಿ ಕೊಡ್ರಿ ಅಂತೇಳಿ 1984-80ರಲ್ಲಿ ಅಂದಿನ ಸರ್ಕಾರಗಳು ಚಾರ್ಲ್ಸ್ ಕೊರಿಯಾ ಕಂಪ್ನಿಗೆ ಒಂದು ಮನವಿ ಮಾಡಿತ್ತು. ಆ ಮನವಿಯ ಆಧಾರದ ಮೇರೆಗೆ ಅಂದಿನ ಚಾರ್ಲ್ಸ್ ಕೊರಿಯಾ ಮುಂಬೈ ಕಂಪ್ನಿಯವರು ಅದನ್ನು ಪರಿಶೀಲನೆ ಮಾಡಿ ಅವಾಗ ಏನು ಮಾಡಿದ್ರು ಸರ್, ಬಾಗಲಕೋಟೆನ 3 ಭಾಗಗಳಲ್ಲಿ ವಿಂಗಡಣೆ ಮೂರು ಪಾರ್ಟಾಗಿ ಮಾಡಿದರು. ಅಂದ್ರೆ ಸೈಟ್ ನಂಬರ್ 1, 2 or 3 ಅಂತ ಮಾಡ್ಕೊಂಡ್ರು. ಅಲ್ಲಿ ಅವಾಗ ಅವರು ಚಾರ್ಲ್ಸ್ ಕೊರಿಯಾ ಅವರು ಕೊಟ್ಟಿದ್ರು, ಏನಂತ ಕೊಟ್ಟಿದ್ರು, ಸೈಟ್ ನಂಬರ್ 1ರಲ್ಲಿ ಹೇಳ್ತಾರೆ ಸರ್ ಅವರು, located just to the south of the old town covering Bagalkot town and Simikere villages area. The railway lines bisects the site in 2 parts. The total area of 880 hectares has largely black cotton soil ಅಂತ ಹೇಳಿದರು. ಅಂದ್ರೆ ಇಲ್ಲಿ ಇರುವಂಥ ಏನು 800 ಈ ರೈಲ್ವೆ ಟ್ರ್ಯಾಕ್ ಏನಿದೆಯಲ್ಲ, ರೈಲ್ವೆ ಹಳಿಗಳ ಎರಡೂ ಬದಿಯಲ್ಲಿರುವಂಥ 880 ಎಕರೆ ಭೂ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದಂಥ ಅತಿ ಫಲವತ್ತಾದ ಭೂಮಿ ಇದೆ. ಅತಿ ಆಳವಾದ ಕಪ್ಪು ಮಣ್ಣನ್ನು ಹೊಂದಿರುವಂಥ ಭೂಮಿಯಾಗಿದೆ ಅನ್ನುವಂಥದ್ದನ್ನು ಅವರು ಸೈಟ್ ನಂಬರ್ 1ರಲ್ಲಿ ತಿಳಿಸಿದ್ರು ಸರ್. ಆ ನಂತರ ಬರ್ತಾ ಏನು ಮಾಡಿದ್ರು ಅವರು, ಸೈಟ್ ನಂಬರ್ 2, 3 ಅಂತೇಳಿ ಈಗಿರುವಂಥ ಏನು ನವನಗರದಲ್ಲಿರುವಂಥ ಫಸ್ಟ್ ಯೂನಿಟು ಹಾಗೂ 2ನೇ ಯೂನಿಟಿಗೆ ಅಲ್ಲಿ ಏನು ಮಾಡಿದರು, ಒಂದು 600 ಎಕರೆನ ಒಂದು ಪ್ರದೇಶಕ್ಕೆ ತೊಗೊಂಡ್ರು. ಆ ನಂತರ 1000 ಎಕರೆನ ಒಂದು ಪ್ರದೇಶಕ್ಕೆ ತೊಗೊಂಡ್ರು, ಯೂನಿಟ್ 1, 2 ಮಾಡಿಕೊಂಡ್ರು. ಆ ನಂತರ ಇವರು ಅದನ್ನೇನು ಮಾಡಿದರು, 1ನೇ ಸೈಟ್ ನಂಬರ್ 1ಅನ್ನು ಇದು ಪುನರ್ ವಸತಿಗೆ ಯೋಗ್ಯ ಇಲ್ಲ ಅನ್ನುವಂಥ ವರದಿನ 1988ರಲ್ಲಿ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ ಸರ್. ಸಂಪೂರ್ಣವಾದಂಥ ವರದಿಯನ್ನು ಸಲ್ಲಿಸ್ತಾರೆ. ಸೆಕ್ಟರ್ ನಂಬರ್ 1 ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಸೆಕ್ಟರ್ ನಂಬರ್ 1 ಅಲ್ಲ ಸರ್, ಸೈಟ್ ನಂಬರ್ 1 ಅವ್ರು ಏನು ಮಾಡಿದ್ರು, ಫಾಲ್ಟ್ ಮಾಡಿದ್ರು ಸರ್, ಸೈಟ್ ನಂಬರ್ 1, 2, 3 ಅಂತೇಳಿ. ಈಗ 3ನೇ ಯೂನಿಟ್ ಅಲ್ಲೇ ಸೈಟ್ ನಂಬರ್ 1, 2, 3 ಅಂತ ಮಾಡ್ತಾರೆ. ಇಲ್ಲ ಸರ್, 1984-85ರಲ್ಲಿ ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮ್ಗೆ, ಬಾಗಲಕೋಟೆ ಸ್ಥಳಾಂತರ ಆಗಬೇಕಾದ್ರೆ 3 ಘಟ್ಟಗಳನ್ನು ಮಾಡ್ಕೊಂಡ್ರು ಅವರು. 3 ಪ್ರಪೋಸಲ್ ಕೊಡ್ರಿ ನೀವು, ಮೂರು ಭಾಗವಾಗಿ. ಅಂದ್ರೆ ಒಮ್ಮೆಗೇನೋ ಅಷ್ಟು ಬಾಗಲಕೋಟೆ ಸ್ಥಳಾಂತರ ಆಗಂಗಿಲ್ಲ, ಒಮ್ಮೆ ನೀರು ಬಂದು ನಿಂದ್ರಂಗಿಲ್ಲ, ಹಂತವಾಗಿ ನಾವು ನೀರನ್ನು ಒಡ್ಬೇಕಾಗತ್ತೆ ಅಣೆಕಟ್ಟಿನಲ್ಲಿ, ಜಲಾಶಯದಲ್ಲಿ ಅಂತೇಳಿ ಏನು ಮಾಡಿದರು, ಅಲ್ಲಿ 3 ಭಾಗಗಳನ್ನು ಮಾಡಿದ್ರು ಸರ್ ಅವರು. ಅಂದ್ರೆ ಯೂನಿಟ್ ನಂಬರ್ ನಾವೀಗ ಸೈಟ್ ನಂಬರ್ ಅಂತ ಕೊಟ್ಟಿದ್ದಾರೆ ಅವರು, ಸೈಟ್ ನಂಬರ್ 1, 2, 3 ಅಂತೇಳಿ. ಈಗ ನಾವು ಅದು 1 ಯೂನಿಟ್ 1, 2 ಯೂನಿಟ್ 2 ಯೂನಿಟ್ 3 ಅಂತ ನಾವು ಮಾಡ್ಕೊಂಡಿರೋದು, ಅಂದರೆ ಪ್ರಾಧಿಕಾರ ಮಾಡ್ಕೊಂಡಿರುವಂಥದ್ದು. ಅವ್ರು ಏನು ಮಾಡಿದ್ರಿ, ಆಗ ಯೂನಿಟ್ ನಂಬರ್ 1ಕ್ಕೆ ಇದನ್ನು ಈಗ ತೊಗೊಂಡಿರುವಂಥ ಭೂಮಿ ಯೂನಿಟ್ ನಂಬರ್ 3ಗೆ ಏನು ಮಾಡಕತ್ತಾರ ಅಭಿವೃದ್ಧಿನ, ಅವಾಗ ಈ ಭೂಮಿ ತೊಗೋಬೇಕಂತ ನಿರ್ಧಾರ ಮಾಡಿದ್ರು ಸರ್ ಅವರು. ಆವಾಗನ ಅವ್ರು ಏನು ಮಾಡಿದರು, ಚಾರ್ಲ್ಸ್ ಕೊರಿಯಾ ಕಂಪ್ನಿಯವರು, ಈಗ ನೀವು ಏನು ಫಸ್ಟ್ ಈಗ ಸೈಟ್ನೇನು ತೊಗೊತಿರಲ್ಲ, ಇದು ಫಲವತ್ತಾದಂಥ ಕೃಷಿ ಭೂಮಿ ಇದು, ಸಂಪೂರ್ಣವಾಗಿ ಆಳವಾದಂಥ ಎರೆಮಣ್ಣು ಉಳುವಂಥ ಫಲವತ್ತಾದ ಭೂಮಿ, ಇದು ಪುನರ್ವಸತಿ ಕಲ್ಪಿಸಲಿಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ವರದಿಯನ್ನು ಕೊಟ್ರಿ. ಈಗಿರುವಂಥ 1 ನಂಬರ್ ಯೂನಿಟು 2 ನಂಬರ್ ಯೂನಿಟಿಗೆ ಅಲ್ಲಿ ಗರ್ಸ್ ಮಿಶ್ರಿತವಾದಂಥ ಭೂಮಿ ಐತಿ, ಅಲ್ಪ ಸ್ವಲ್ಪ ಎರಿಮಣ್ಣಿನಿಂದ ಕೂಡೈತಿ, ಅದರಲ್ಲಿಂತ ಸಂತ್ರಸ್ತರಿಗೆ ನೀಡಿದ್ರೆ ಏನೂ ತೊಂದರೆ ಇಲ್ಲ ಅನ್ನೋದು ಸಲುವಾಗಿ ಅವಾಗ ಏನು ಮಾಡಿದ್ರು ಸರ್, ಯೂನಿಟ್ ನಂಬರ್ 1 ಮತ್ತು 2ಗೆ ಚಾಲನೆ ಕೊಟ್ಟರು. ಅಲ್ಲಿ ಆ ನಿವೇಶನಗಳನ್ನು ಹಂಚಿಕೆ ಆದವು. ಈಗ ಅಲ್ಲಿ ಸಂತ್ರಸ್ತರು 1ನೇ ಯೂನಿಟು ಮತ್ತು 2ನೇ ಯೂನಿಟ್ನಲ್ಲಿ ಮುಳುಗಡೆ ಆದವರಿಗೆ ಅಲ್ಲಿ ನಿವೇಶನಗಳನ್ನು ಸ್ಥಳಾಂತರ ಮಾಡಿದರು. ಅದರಿಂದ ಏನು ತೊಂದರೆ ಇಲ್ಲ. ಈಗ 1988ರಲ್ಲಿ ಏನು ವರದಿ ಕೊಟ್ಟು ಆ ಭೂಮಿಯನ್ನು ಏನು ತಿರಸ್ಕೃತಗೊಂಡಿತ್ತಲ್ಲ, ಅನ್ನೋದು ಸರ್ಕಾರನೂ ಕೈ ಬಿಟ್ಟಿತ್ತು ಸರ್ ಅದನ್ನು. ಆವಾಗ ಒಬ್ಬರು IAS ಅಧಿಕಾರಿ ಜಾಮದಾರ್ ಅವರು ಬಂದಿದ್ದರು, IAS ಆಯುಕ್ತರು, ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಂದಿನ ಒಬ್ಬ ಒಳ್ಳೆ IAS ಅಧಿಕಾರಿಗಳನ್ನು ತಂದು ಬಾಗಲಕೋಟೆಗೆ ನೇಮಿಸಿದ್ರು. ಅವರು ಆ ವರದಿಯನ್ನು ನೋಡಿಕೊಂಡು ಅವತ್ತಿನ ದಿನವೇ ಅದನ್ನು ಏನು 880 ಎಕರೆ ಭೂ ಪ್ರದೇಶ ಐತಿ, ಫಲವತ್ತಾದ ಭೂಮಿ ಐತಿ, ಇದನ್ನು ರೈತರಿಗೆ ನಾವು ಅನ್ಯಾಯನೂ ಮಾಡ್ದಂಗೆ ಆಗುತ್ತಾ, ಮುಂದೆ ಬರುವಂಥ ಈ ಮುಳುಗಡೆ ಸಂತ್ರಸ್ತರಿಗೆ ನಾವು ಈ ಭೂಮಿ ಹಂಚಿಕೆ ಮಾಡಿದ್ವಿ ಅಂದ್ರೆ ಅಲ್ಲಿ ಸಹಿತ ಅವರು ಇದಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾರ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವತ್ತಿನ ದಿನ ಅದನ್ನು ರಿಜೆಕ್ಟ್ ಮಾಡಿದ್ರು ಸರ್ ಅವರು. ಅವತ್ತಿನ ಸರ್ಕಾರ ಮತ್ತು ಸರ್ಕಾರ ಅಂದ್ರೆ IAS IPS ಅಧಿಕಾರಿಗಳು, ಸರ್ಕಾರದ ಜನಪ್ರತಿನಿಧಿಗಳು, ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಏನು ಮಾಡಿದ್ರು, ಅದನ್ನು ಇವತ್ತೇನು ನಡೀತಾ ಇದೆಯಲ್ಲ 3ನೇ ಯೂನಿಟ್ ಕಾಮಗಾರಿ, ಅದನ್ನು ಅವತ್ತ ರಿಜೆಕ್ಟ್ ಮಾಡಿದ್ರು ಸರ್, ಆ ಭೂಮಿ ತೊಗೋಬೇಡ್ರಿ ಅಂತೇಳಿ. ನಂತರದ ಏನು ದಿನಗಳಲ್ಲಿ ಬಂದರು ನೋಡ್ರಿ, ನಮ್ಮನ್ನು ಆಳುವಂಥ ರಾಜಕಾರಣಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಅವರು ತಮ್ಮ
ಸ್ವಹಿತಾಸಕ್ತಿ ಎದ್ದು ತೋರಿಸ್ತೈತ್ರಿ ಅಲ್ಲಿ. ಸ್ವಹಿತಾಸಕ್ತಿಗಾಗಿ ಈ ಏನು ತಿರಸ್ಕೃತಗೊಂಡಂಥ ಏನು ಸೈಟ್ ನಂಬರ್ 1 ಏನಿದೆ ಅಲ್ಲ ಅವ್ರ ವರದಿ ಆಧಾರದ ಮೇಲೆ ಹೊಳ್ಳೆ ಅದೇ ಭೂ ಪ್ರದೇಶವನ್ನು ಇವರು 3ನೇ ಯೂನಿಟ್ಗೆ ತಗೊಂಡು ಒಳ್ಳೆ ಅದನ್ನ 3ನೇ ಯೂನಿಟ್ ಅಭಿವೃದ್ಧಿ ಮಾಡಾಕತ್ತ. ಅಂದ್ರೆ ನೀವು ರೈತರ ಕಣ್ಣಲ್ಲಿ ಮಣ್ಣು ಎರಸ್ತಿರೋ ಏನು ಬಾಗಲಕೋಟೆಗೆ ಏನು ಮುಳುಗಡೆಗೆ ತ್ಯಾಗ ಮಾಡಿದಂಥ ಸಂತ್ರಸ್ತರ ಬದುಕಿನ ಜೊತೆ ಚಲಾಟ ಆಡ್ತಿರೋ ಅನ್ನೋಂಥದ್ದನ್ನು ಮಾನ್ಯ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಆರೋಪಿಸುತ್ತಾ ಮತ್ತು ಇದನ್ನು ಖಂಡಿಸ್ತೀವಿ. ಆನಂತರ ಸರ ಮುಂದಿನ ದಿನಗಳಲ್ಲಿ ಈಗ ಇನ್ನೊಂದು ಏನು ಈ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ 2013 ಒಂದು ಅವಾಗಿನ DMO ಆರೋಗ್ಯ ಇಲಾಖೆಯ DMO ಅವರು ಒಂದು ಲೆಟರ್ ಬರೀತಾರೆ, ಒಬ್ಬ ಅರ್ಜಿದಾರಿಗೆ ಒಂದು ಲೆಟರ್ ಬರೀತಾರೆ. ಬರೋದು ಇವತ್ತು ನೀವು ಗೂಗಲ್ದೊಳಗೆ ಸರ್ಚ್ ಮಾಡಿದ್ರು ಸಿಗ್ತೈತೆ ಅದು, ಅದೇನು ಮುಚ್ಚುಮರೆ ಅಲ್ರಿ. ಯಾವುದೇ ಜಲಾಶಯದ ಅಣೆಕಟ್ಟು ನಿರ್ಮಾಣಗೊಂಡು ಆ ಜಲಾಶಯದ ಹಿನ್ನೀರು ನಿಲ್ಲುವಂಥ ಪ್ರದೇಶ ಏನಿರುತ್ತೆ, ಆ ಹಿನ್ನೀರು ನೀರು ನಿಂತಂಥ ಪ್ರದೇಶದಿಂದ 3000 ಮೀಟ್ರ್ ಅಥವಾ 3 ಕಿಲೋಮೀಟ್ರ್ವರೆಗೂ ಯಾವುದೇ ಪುನರ್ವಸತಿ ಕಲ್ಪಿಸಲಿಕ್ಕೆ ಅದು ಯೋಗ್ಯ ಅಲ್ಲ ಅನ್ನುವಂಥದ್ದು ಅವರು ಸಹಿತ ಪತ್ರ ಮುಖಾಂತರ ತಿಳಿಸ್ತಾರೆ. ನೋಡ್ರಿ, ಅಲ್ಲಿ ಆ ಮಾರ್ಗಸೂಚಿಗಳನ್ನು ಅಲ್ಲಿ ಅವರೇ ಅವಾಗಲೇ ಜಾಮದಾರವರು ತಿಳ್ಕೊಂಡು ಅದನ್ನು ಬಿಟ್ಟು ನಮ್ಮದು ಯೂನಿಟ್ 2 ಮತ್ತು 3 ಮಾಡಿದರು. ಇವರು ನಂತರ ಬಂದು ಹೇಳಿದ್ನಲ್ಲ, ಇವರು ಬಂದವರು ಏನು ಮಾಡಿದರು, ತಮ್ಮ ಸಂಘ ಸಂಸ್ಥೆಗಳಿಗೆ ನಡುವಾಗಲಿ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಿಲಿಕ್ಕೆ ಆ ಕಡೆ ಯಾರೂ ಬರಂಗಿಲ್ಲ. ಈ ಕಡೆ ಮುಳುಗಡೆ ಆಗಿ ಹೊಳಿ ನಿಂತು ಬಿಟ್ರೆ ಮಲೇರಿಯಾ ಕಾಲರಾ ಡೆಂಗ್ಯೂ ಚಾಲೂನ ಅಲ್ರಿ ಸರ್. ಎಷ್ಟೋ ನಾವು ಸೃಷ್ಟಿಗೆ ಎಷ್ಟೋ ನಾವು ಕಡಿವಾಣ ಹಾಕಿದ್ರು ನಿಂದ್ರಂಗಿಲ್ಲ. ಈಗ ಪ್ರಳಯ ಆಕತ್ತಿಲ್ಲ, ನಾವು ಆರೋಗ್ಯ ಇಲಾಖೆ ನಿಂದ್ರಿಸ್ತೀವಿ, ನಾವು ಮಿಲಿಟ್ರಿ ಫೋರ್ಸ್ ತಂದು ನಿಂದ್ರಿಸ್ತೀವಿ ಅಂದ್ರೆ ಈಗ ಭೀಮಾ ನದಿ ನಮ್ಮದು ಇದ್ರದ್ದು ಕೊಯ್ನಾ ಜಲಾಶಯ ತುಂಬಿ ನೀರು ಬರ್ತಲ್ಲ, ತಡೆ ಹಿಡಕಾಯ್ತ್ರಿ ಅಂತ ಜಲಾಶಯ ಕಟ್ಟಿದ್ರೂ ತಡೆಯೋಕ್ಕಾಗಂಗಿಲ್ಲ. ನಾಳೆ ಸೃಷ್ಟಿಯ ವಿಕೋಪಕ್ಕೆ ಏನಾದರೂ ಬಲಿ ಆದ್ರೆ 3ನೇ ಯೂನಿಟ್ ಈಗ ಇರುವಂಥ 3ನೇ ಯೂನಿಟ್ ಸಂಪೂರ್ಣವಾಗಿ ಮತ್ತೆ ಜಲಾವೃತಗೊಳ್ಳುತ್ತೆ ಆಗತ್ತೆ ಸರ್ ಇದು. ಯಾಕಂದ್ರೆ ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಈಗ ಒಂದು ಉದಾಹರಣೆಗೆ ಈಗ ಸೋಲಾರ್ ಪ್ಲಾಂಟ್ ಹಾಕ್ತಿರ್ತಾರೆ ಒಬ್ರು, ಸೋಲಾರ್ ಪ್ಲಾಂಟ್ ಹಾಕ್ಬೇಕಾದ್ರೆ ಬರಡು ಭೂಮಿ ಬಂಜರು ಭೂಮಿನ ಬೇಕ್ರಿ. ಅದಕ್ಕೆ ಮಾರ್ಗಸೂಚಿಗಳದಾವೆ, ಸರ್ಕಾರದ ನಿಯಮಗಳದಾವು. ಈಗ ನಾವು ಈ ಗುಡ್ಡದೊಳಗೆ ದೊಡ್ಡ ದೊಡ್ಡ ಫ್ಯಾನ್ ಮಾಡ್ತೀವಲ್ರಿ, ಫ್ಯಾನ್ ಕುಂದಿರ್ಸ್ತಾರಲ್ಲ ಕರೆಂಟ್ ವಿದ್ಯುತ್ ಇದಕ್ಕೆ ಸಲುವಾಗಿ, ಅದು ಸಹಿತ ಗುಡ್ಡದೊಳಗೆ ಕುಂದಿರ್ಸ್ಬೇಕಂತೈತಿ. ಫಲವತ್ತಾದ ಭೂಮಿ, ನೀರಾವರಿ ಭೂಮಿ ಇರಲಿ, ರೈತರಿಗೆ ಅನುಕೂಲವಾಗುವಂಥ ಭೂಮಿ, ಅತಿ ಆಳವಾದಂಥ ಕಪ್ಪು ಪ್ರದೇಶ ಉಳ್ಳುವಂಥ ಭೂಮಿಯಲ್ಲಿ ಯಾವುದೂ ಪ್ರಾಜೆಕ್ಟ್ಗಳನ್ನು ಮೊದಲೇ ಮತ್ತು ನಿರ್ಮಾಣ ಮಾಡಬಾರ್ದು ಸರ್. ಇವ್ರು ಏನು ಮಾಡಿದರು, ತಮ್ಮ ಲಾಭ ತಮ್ಮ ಸ್ವಾರ್ಥಕ್ಕಾಗಿ ಇತ್ತಾಗ ಒಂದು ಕಡೆ ರೈತರನ್ನು ಬಲಿ ಕೊಡಾಕತ್ತಾರ, ಇತ್ತಾಗ ಒಂದು ಕಡೆ ಸಂತ್ರಸ್ತರನ್ನು ಬಲಿ ಕೊಡಾಕತ್ತಿದ್ದಾರೆ. ಈಗ ಇದು ಒಂದು ಪಾರ್ಟ್ ಆದ ಸರ್. ಈಗ ಚಾರ್ಲ್ಸ್ ಕೊರಿಯಾದವರು ಅದನ್ನು ವರದಿ ಕೊಟ್ಬಿಟ್ರು, ಆ ಅಂತಿಮ ವರದಿಯ ಅನುಸರಿಸಿ ಅವಾಗಿನ IAS ಅಧಿಕಾರಿಗಳು ಮತ್ತು ಅಂದಿನ ಸರ್ಕಾರಗಳು ಅದನ್ನು ತಿರಸ್ಕೃತಗೊಳಿಸಿಬಿಟ್ಟಿತ್ತು. ನಂತರದ ಬಂದಂಥದ್ದು ಈಗ ಮತ್ತೆ ಅಲ್ಲಿ ಏನು ಮಾಡಿದ್ರು ಅವರು IAS ಅಧಿಕಾರಿಗಳವರು ಜಾಮದಾರವರು ಆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅದನ್ನು ತಿರಸ್ಕಾರ ಮಾಡಿದರು. ಇಕ್ಕಟ್ಟು ಬಂದವರು ಇದನ್ನು ಮತ್ತೆ ತಗೊಂಡು 3ನೇ ಯೂನಿಟಿಗೆ 2013 ಭೂ ಕಾಯ್ದೆ ಹೊಸ ಕಾಯ್ದೆಗಳ ಪ್ರಕಾರ ಒಳ್ಳೆ ಇದನ್ನು ಭೂಮಿನ ಇದನ್ನು ಮಾಡ್ಕೊಂಡು 3ನೇ ಯೂನಿಟಿಗೆ ಇದನ್ನು ಸಿದ್ಧಪಡಿಸಕತ್ತಾರೆ ಸರ್. ಸಿದ್ಧಪಡಿಸ್ಕೊಂಡು ಏನು ಮಾಡಿದರು, 2017ರಲ್ಲಿ ಇವರು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಇವರು ಆಲ್ರೆಡಿ ಭೂಮಿಗಳನ್ನು ತಗೊಂಡು 2017ರಲ್ಲಿ ಇವರು ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಕಾರ್ಯಗಳಿಗೆ ಚಾಲನೆ ನೀಡಿದರು. ಯಾರು BTD ಪ್ರಾಧಿಕಾರ ಹಾಗೂ ಜಲಸಂಪನ್ಮೂಲ ಇಲಾಖೆಗಳು ಸಂಬಂಧಪಟ್ಟಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲರೂ ಕೂಡ ಅಲ್ಲೇನೆ ಆ ಕಾರ್ಯವನ್ನು ಆರಂಭ ಮಾಡಿದರು.